ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಈಗ ದಿಲ್ಲಿ ಚಲೋ ಸದ್ದು ಜೋರಾಗಿದೆ. ಉಪಚುನಾವಣೆಯ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಹಿರಿಯ ಶಾಸಕರ ದಂಡು ಈಗ ರಾಷ್ಟ್ರ ರಾಜಧಾನಿ ದೆಹಲಿಗೆ ಲಗ್ಗೆ ಇಟ್ಟಿದೆ. ಹಾಗಾದ್ರೆ ಸಚಿವ ಸ್ಥಾನಕ್ಕಾಗಿ ಲಾಭಿ ಶುರುವಾಗಿದೆಯಾ? ಹಳೆ ಮುಖಗಳಿಗೆ ಗುಡ್ ಬೈ ಹೇಳ್ತಾರಾ ಹೈಕಮಾಂಡ್? ಏನಿದು ಕಾಂಗ್ರೆಸ್ ಶಾಸಕರ ದೆಹಲಿ ಭೇಟಿಯ ರಹಸ್ಯ? ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ವಿಧಾನಸಭೆಯ ಮುಖ್ಯ ಸಚೇತಕ ಅಶೋಕ್ ಎಂ ಪಟ್ಟಣ್ ಹಾಗೆ ಸರ್ಕಾರದ ದೆಹಲಿ ಪ್ರತಿನಿಧಿ ಟಿ.ಬಿ. ಜಯಚಂದ್ರ ನೇತೃತ್ವದಲ್ಲಿ ಸುಮಾರು 25ರಿಂದ 30 ಹಿರಿಯ ಶಾಸಕರು ದೆಹಲಿಗೆ ಹಾರಿದ್ದಾರೆ. ಸರ್ಕಾರಕ್ಕೆ 3 ವರ್ಷ ಪೂರ್ಣಗೊಳ್ತಾ ಇರುವಂತಹ ಈ ಸಂದರ್ಭದಲ್ಲಿ ಈಗಿರುವಂತಹ ಸಚಿವರಿಗೆ ವಿಶ್ರಾಂತಿ ನೀಡಿ ಹೊಸಬರಿಗೆ ಅವಕಾಶ ಕೊಡಿ ಅನ್ನುವಂತಹ ಬೇಡಿಕೆ ಹೈಕಮಾಂಡ್ ಮುಂದಿಡೋದಕ್ಕೆ ಈ ನಿಯೋಗ ಈಗ ಸಜ್ಜಾಗಿದೆ. ಟಿ.ಬಿ. ಜಯಚಂದ್ರ, ಎ.ಆರ್. ಕೃಷ್ಣಮೂರ್ತಿ, ಬೇಲೂರು ಗೋಪಾಲಕೃಷ್ಣ, ಲಕ್ಷ್ಮಣ್ ಸವದಿ, ಬಿ.ಕೆ. ಹರಿಪ್ರಸಾದ್, ಅಭಯ್ ಸಿಂಗ್, ಮಳವಳ್ಳಿ ನರೇಂದ್ರ ಸ್ವಾಮಿ ಅವರಂತಹ ಹಿರಿಯ ನಾಯಕರು ಸಚಿವ ಸ್ಥಾನದ ರೇಸ್ನಲ್ಲಿದ್ದಾರೆ. ವಿಶೇಷವಾಗಿ 2028ರ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಹೊಸ ತಂಡವನ್ನ ಕಟ್ಟುವಂತಹ ಪ್ಲಾನ್ ಹೈಕಮಾಂಡ್ ಮುಂದಿದೆ ಅಂತ ಹೇಳಲಾಗ್ತಾ ಇದೆ. ಈ ಭೇಟಿಯ ಹಿಂದೆ ಕೇವಲ ಸಚಿವ ಸ್ಥಾನದ ಹಪಾಹಪಿ ಮಾತ್ರವಲ್ಲ, ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಭದ್ರಪಡಿಸುವಂತಹ ತಂತ್ರವೂ ಅಡಗಿದೆ ಅನ್ನುವಂತಹ ಮಾತುಗಳು ಇದೆ. ಒಂದ್ ಕಡೆ ಸಚಿವ ಸ್ಥಾನದ ಆಸೆ, ಮತ್ತೊಂದ್ ಕಡೆ ಸಿಎಂ ಕುರ್ಚಿ ರಕ್ಷಣೆ ಮಾಡಿಕೊಳ್ಳುವಂತಹ ತಂತ್ರಗಾರಿಕೆ. ಈ ಎರಡೂ ಉದ್ದೇಶಗಳೊಟ್ಟಿಗೆ ನಡೆದಿರುವಂತಹ ಈ ದಿಲ್ಲಿ ಚಲೋ ಕರ್ನಾಟಕ ರಾಜಕಾರಣದಲ್ಲಿ ಯಾವ ಬದಲಾವಣೆಯನ್ನ ತರುತ್ತೆ ಅನ್ನುವಂತಹದನ್ನ ಉಪಚುನಾವಣೆಯ ಫಲಿತಾಂಶದ ನಂತರ ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿವಿ.